ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರಗಳು. ಇಂದು ನಾವು ದ್ವಿತೀಯ ಸೆಮಿಸ್ಟರ್ನ ಮತ್ತೊಂದು ಪ್ರಮುಖ ವಿಷಯವಾಗಿರುವಂತಹ ನಾಲೆಡ್ಜ್ ಆ್ಯಂಡ್ ಕರಿಕ್ಯುಲಮ್ ಎಂಬ ವಿಷಯ ವಸ್ತುವಿನ ಬಗೆಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಬರುವಂತಹ ಪ್ರಮುಖ ಘಟಕಗಳು ಮತ್ತು ಯಾವ ಯಾವ ಘಟಕಗಳು ಒಳಗೊಂಡಿದೆ ಎಂಬುದನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಶಲ್ ಡಿಸ್ಕಸ್ ಅಬೌಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ ದ ಸೆಕೆಂಡ್ ಸೆಮಿಸ್ಟರ್, that is the knowledge and curriculum. In this class we shall discuss in detail regarding to the syllabus of the subject, the knowledge and the curriculum. The subject includes the 4 major units, and also the generally it includes the one common test for all, and also one seminar for all, and also one practicum, one test regarding to the 5 marks, and also one seminar regarding to 5 marks, and the one practicum, it is regarding to the 10 marks. It includes the field based works and also some assignment related works. ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ಈ ಜ್ಞಾನ ಮತ್ತು ಪಠ್ಯಕ್ರಮ ಎಂಬ ವಿಷಯ ವಸ್ತು ಪ್ರಮುಖವಾಗಿ 4 ಮುಖ್ಯ ಘಟಕಗಳನ್ನು ಹೊಂದಿದೆ. ಅದರ ಜೊತೆಗೆ ಈ ವಿಷಯ ವಸ್ತುವಿನಲ್ಲಿ ನೀವೆಲ್ಲರೂ ಕೂಡ ಒಂದು ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ ಹಾಗೂ ಒಂದು ವಿಚಾರ ಸಂಕಿರಣವನ್ನು ಕಾಲೇಜಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಒಂದು ಪ್ರಾಯೋಗಿಕ ದತ್ತ ಕಾರ್ಯವನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಇವೆಲ್ಲವೂ ಕೂಡ 20 ಅಂಕಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು. ಅದಲ್ಲದೆ ಸುಮಾರು 80 ಮಾರ್ಕ್ಸಿಗೆ ತಾವೆಲ್ಲರೂ ಕೂಡ ಸೈದ್ಧಾಂತಿಕ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ. Let us see what is the curriculum in the subject, the knowledge and curriculum. The unit number 1, epistemological basis of curriculum development. This is the unit number 1. ಜ್ಞಾನ ಮೀಮಾಂಸಾತ್ಮಕ ತಳಹದಿಯಲ್ಲಿ ಪಠ್ಯಕ್ರಮದ ಬೆಳವಣಿಗೆ ಎಂಬುದು ಇದರ ಶೀರ್ಷಿಕೆ. ಅದರಲ್ಲಿ ಬರ್ತಕ್ಕಂತಹ ಪ್ರಮುಖ 5 ಉಪ ಅಂಶಗಳು ಯಾವುದು ಅಂದರೆ 1.1 knowledge, information and skill, concept and differences of the knowledge, and also facets of knowledge, local and universal, concrete and abstract, theoretical and the practical. ಸಾಮಾನ್ಯವಾಗಿ ಮೊದಲನೇ ಉಪಘಟಕಾಂಶದಲ್ಲಿ ಚರ್ಚೆ ಮಾಡುವ ವಿಷಯಗಳೆಂದರೆ ಜ್ಞಾನ, ಮಾಹಿತಿ ಮತ್ತು ಕೌಶಲ್ಯ. ಜ್ಞಾನ, ಮಾಹಿತಿ ಮತ್ತು ಕೌಶಲ್ಯಗಳ ಪರಿಕಲ್ಪನೆ ಹಾಗೂ ಅವುಗಳಿಗಿರುವ ವ್ಯತ್ಯಾಸಗಳು, ಹಾಗೆಯೇ ಫೇಸೆಟ್ಸ್ ಆಫ್ ನಾಲೆಡ್ಜ್, ಜ್ಞಾನದ ಆಯಾಮಗಳು. ಅದರಲ್ಲಿ ಸ್ಥಳೀಯ ಜ್ಞಾನ ಮತ್ತು ಸಾರ್ವತ್ರಿಕ ಜ್ಞಾನ ಎಂಬ 2 ವಿಧಗಳುಂಟು. ಹಾಗೆಯೇ ಮೂರ್ತ ಮತ್ತು ಅಮೂರ್ತ ಜ್ಞಾನ ಎಂಬ ಪರಿಕಲ್ಪನೆಗಳು ಉಂಟು. ಥೆರಾಟಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ನಾಲೆಡ್ಜ್, ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಜ್ಞಾನಗಳೆಂದರೇನು ಎಂಬ ವಿಷಯ ವಸ್ತುಗಳು ಇದರಲ್ಲಿ 1.1ರಲ್ಲಿ ತಾವು ನೋಡ್ಬೋದು. ದ ಅನದರ್ ಈಸ್ 1.2, ದ ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್, ಕಾನ್ಸೆಪ್ಟ್ ಆ್ಯಂಡ್ ಡಿಫರೆನ್ಸಸ್. 1.2ನಲ್ಲಿ ಬೋಧನೆ ಮತ್ತು ತರಬೇತಿ, ಬೋಧನೆ ಅವುಗಳ ಪರಿಕಲ್ಪನೆ ವ್ಯಾಖ್ಯಾನಗಳು ಹಾಗೂ ತರಬೇತಿ ಅದರ ಪರಿಕಲ್ಪನೆ ಮತ್ತು ವ್ಯಾಖ್ಯಾನಗಳು, ಹಾಗೆ ಬೋಧನೆ ಮತ್ತು ತರಬೇತಿಗಿರುವ ವ್ಯತ್ಯಾಸಗಳನ್ನು ಈ ಘಟಕದ ಅಡಿಯಲ್ಲಿ ಅಧ್ಯಯನ ಮಾಡುತ್ತೇವೆ. ನೆಕ್ಸ್ಟ್ ಒನ್ ಈಸ್ 1.3, ದಿಸ್ ಈಸ್ ಅಬೌಟ್ ದ ರ್ಯಾಷನಲ್, ಬಿಲೀಫ್ ಆ್ಯಂಡ್ ಟ್ರೂತ್. ಹಿಯರ್ ಆಲ್ಸೋ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಬಿಲೀಫ್ and also the concept of the truth, and also we have to know about the differences between the rational and belief
ಆ್ಯಂಡ್ ಆಲ್ಸೋ ದ ಡಿಫರೆನ್ಸಸ್ ಬಿಟ್ವೀನ್ ದ ರ್ಯಾಷನಲ್ ಆ್ಯಂಡ್ ಟ್ರೂತ್. 1.3 ಅಂಶಗಳಲ್ಲಿ ಬರೋದಾದರೆ ತಾರ್ಕಿಕತೆ ಮತ್ತು ನಂಬಿಕೆ ಮತ್ತು ಸತ್ಯ ಎಂಬ ಅಂಶಗಳ ಪರಿಕಲ್ಪನೆ, ಅವುಗಳ ವ್ಯಾಖ್ಯಾನಗಳು ಮತ್ತು ಮಹತ್ವ ಕುರಿತು ಚರ್ಚೆ ಮಾಡುತ್ತೇವೆ. ಹಾಗೆಯೇ ತಾರ್ಕಿಕತೆ, ನಂಬಿಕೆ ಮತ್ತು ಸತ್ಯ ಈ ಪರಿಕಲ್ಪನೆಗಳಿಗಿರುವಂಥ ವ್ಯತ್ಯಾಸಗಳೇನು ಎಂಬುದರ ಕುರಿತು ಕೂಡ ಅಧ್ಯಯನ ಮಾಡುತ್ತೇವೆ. ನೆಕ್ಸ್ಟ್ ಒನ್ ಈಸ್ 1.4 ದ ಮಾಡರ್ನ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ವಿತ್ ಫಾಲೋವಿಂಗ್ ರೆಫರೆನ್ಸ್. ಆಧುನಿಕ ಶಿಶು ಕೇಂದ್ರಿತ ಶಿಕ್ಷಣ ಅನ್ನುವ ಒಂದು ಹೊಸ ಪರಿಕಲ್ಪನೆ ಕೂಡ ಈ ಅಧ್ಯಾಯದಲ್ಲಿ ಸೇರಿಕೊಂಡಿದೆ. ಅದರಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ and also the activity based education by the following philosopher with reference to the Gandhiji and Rabindranath Tagore. ಬಹಳ ಪ್ರಮುಖವಾಗಿ 1.4ನಲ್ಲಿ ನೋಡುವಂಥದ್ದು ಚಟುವಟಿಕೆ ಅನ್ನುವಂಥ ಹೊಸ ಪರಿಕಲ್ಪನೆ. ಅದರಲ್ಲಿ ಗಾಂಧೀಜಿಯವರ ಪ್ರಕಾರ ಚಟುವಟಿಕೆಗಳೆಂದರೇನು, ಅವುಗಳ ಪರಿಕಲ್ಪನೆ, ಚಟುವಟಿಕೆಗಳ ವಿಧಗಳು ಹಾಗೂ ಚಟುವಟಿಕೆಗಳ ಪ್ರಾಮುಖ್ಯತೆ. ಅದೇ ಥರನಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಕಾರ ಚಟುವಟಿಕೆ ಎಂದರೇನು, ಚಟುವಟಿಕೆಯ ಪರಿಕಲ್ಪನೆಗಳು ಮತ್ತು ಚಟುವಟಿಕೆಯ ವಿಧಗಳು, ಇವುಗಳನ್ನು ಕುರಿತು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ನೆಕ್ಸ್ಟ್ ಒನ್ ಈಸ್ ಡಿಸ್ಕವರಿ ಲರ್ನಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಇಂಪಾರ್ಟೆನ್ಸ್ ವಿತ್ ರೆಫರೆನ್ಸ್ ಟು ಜಾನ್ ಡೂಯಿ. ಡಿಸ್ಕವರಿ ಸಾಮಾನ್ಯವಾಗಿ ಅನ್ವೇಷಣಾ ಕಲಿಕೆ, ಆ ಅನ್ವೇಷಣಾ ಕಲಿಕೆಯ ಪರಿಕಲ್ಪನೆ ಮತ್ತು ಪ್ರಾಮುಖ್ಯತೆ ಜಾನ್ ಡೂಯಿ ಅವರಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುವಂಥ ಪ್ರಯತ್ನ ಮಾಡಲಾಗುವುದು. ಡೈಲಾಗ್ ಸಂಭಾಷಣೆ, ಡೈಲಾಗ್ ದ ಕಾನ್ಸೆಪ್ಟ್ ಆಫ್ ಡೈಲಾಗ್ ಆ್ಯಂಡ್ ಇಂಪಾರ್ಟೆನ್ಸ್ ವಿತ್ ರೆಫರೆನ್ಸ್ ಟು ಪ್ಲೇಟೋ. ಪ್ಲೇಟೋರವರ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂತೆ ಸಂಭಾಷಣೆ ಅಂದರೆ ಏನು, ಸಂಭಾಷಣೆ ಮತ್ತು ಅದರ ವ್ಯತ್ಯಾಸಗಳು ಹಾಗೂ ಸಂಭಾಷಣೆಯ ಮಹತ್ವ ಎಂಬ ವಿಚಾರವಾಗಿ ಯೂನಿಟ್ ನಂಬರ್ 1ನಲ್ಲಿ ಚರ್ಚೆ ಮಾಡುವ ಪ್ರಯತ್ನವನ್ನು ಮಾಡುತ್ತೇವೆ. ದಿಸ್ ಈಸ್ ಆಲ್ ಅಬೌಟ್ ದ ಯೂನಿಟ್ ನಂಬರ್ 1, ದಟ್ ಈಸ್ ದ ಎಪಿಸ್ಟಮಾಲಜಿಕಲ್ ಬೇಸಿಸ್ ಆಫ್ ಕರಿಕ್ಯುಲಮ್ ಡೆವಲಪ್ಮೆಂಟ್. ಇಷ್ಟು ಎಲ್ಲ ವಿಚಾರಗಳು ಜ್ಞಾನ ಮೀಮಾಂಸಾತ್ಮಕ ತಳಹದಿಯ ಮೇಲೆ ಪಠ್ಯಕ್ರಮದ ಅಭಿವೃದ್ಧಿ ಎಂಬ ಘಟಕದ ಅಡಿಯಲ್ಲಿ ಬರುವಂತಹ ಮುಖ್ಯಾಂಶಗಳು. ಈಗ ನಾವು ಮುಂದೆ 2ನೇ ಯೂನಿಟ್ಗೆ ಸಾಗೋಣ. ದ ಸೆಕೆಂಡ್ ಒನ್ ಈಸ್ ದ ಸೋಷಿಯಾಲಜಿಕಲ್ ಬೇಸಿಸ್ ಆಫ್ ಕರಿಕ್ಯುಲಮ್ ಡೆವಲಪ್ಮೆಂಟ್. ಯೂನಿಟ್ ನಂಬರ್ 2, ಸಾಮಾಜಿಕ ತಳಹದಿಯ ಮೇಲೆ ಪಠ್ಯಕ್ರಮದ ಅಭಿವೃದ್ಧಿ. ಅದರಲ್ಲಿ 2.1 ಎಜುಕೇಷನಲ್ ಚೇಂಜ್ ಬಿಕಾಸ್ ಆಫ್ ಇಂಡಸ್ಟ್ರಿಯಲೈಸೇಷನ್, ಎಜುಕೇಷನಲ್ ಚೇಂಜ್ ಬಿಕಾಸ್ ಆಫ್ ಡೆಮೋಕ್ರಸಿ, ಎಜುಕೇಷನಲ್ ಚೇಂಜ್ because of the idea of individual autonomy in the context of society, in the context of the culture and the modernization. This is very, very important. Later we will discuss in detail. Let us know about what is the major concept, the main concept of the syllabus. ನಂತರ ದಿನಗಳಲ್ಲಿ ನಾವು ಅದನ್ನು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೇವೆ. ಇದಿಷ್ಟು ಪಠ್ಯಕ್ರಮದ ಪರಿಚಯ ಮಾತ್ರ. ಕೈಗಾರೀಕರಣದ ಕಾರಣದಿಂದಾಗಿ ಶಿಕ್ಷಣದಲ್ಲಾಗುವಂಥ ಬದಲಾವಣೆಗಳು, ಪ್ರಜಾಪ್ರಭುತ್ವದ ಕಾರಣದಿಂದಾಗಿ ಶಿಕ್ಷಣದಲ್ಲಿ ಆಗುವಂತಹ ಬದಲಾವಣೆಗಳು, ವೈಯಕ್ತಿಕ ಸ್ವಾಯತ್ತತೆಯ ಕಾರಣದಿಂದಾಗಿ ಶಿಕ್ಷಣದಲ್ಲಾಗ್ತಕ್ಕಂಥ ಬದಲಾವಣೆಗಳು ಮತ್ತು ಸಮಾಜದ ಸಂಸ್ಕೃತಿಯ ಹಾಗೂ ಆಧುನಿಕತೆಯ ಆಧಾರವಾಗಿ ಶಿಕ್ಷಣದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು. ದಿಸ್ ಈಸ್ ಆಲ್ ಅಬೌಟ್ ದ 2.1. ಇದಿಷ್ಟು 2.1 ಬರ್ತಕ್ಕಂತಹ ಕೆಲವು ಮಾಹಿತಿಗಳು. ದ 2.2 ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಎಜುಕೇಷನ್ ಇನ್ ರಿಲೇಷನ್ ಟು ಮಾಡರ್ನ್ ವ್ಯಾಲ್ಯೂಸ್. ಎಜುಕೇಷನ್ ಇನ್ ರಿಲೇಷನ್ ಟು ಮಾಡರ್ನ್ ವ್ಯಾಲ್ಯೂಸ್, ಆಧುನಿಕ ಮೌಲ್ಯಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ. ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಅಂಬೇಡ್ಕರ್. ಎಜುಕೇಷನ್ ಇನ್ ರಿಲೇಷನ್ ಟು ಮಾಡರ್ನ್ ವ್ಯಾಲ್ಯೂಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಅಂಬೇಡ್ಕರ್. equity, equality, individual opportunity and social justice. ಸಮತೆ, ಸಮಾನತೆ, ವೈಯಕ್ತಿಕ ಅವಕಾಶಗಳು ಮತ್ತು ಸಾಮಾಜಿಕ ನ್ಯಾಯ. ಅಂಬೇಡ್ಕರ್ ಅವರು ನೀಡಿರುವಂತಹ ಸಾಂವಿಧಾನಿಕ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಶಿಕ್ಷಣಕ್ಕೆ ಅವುಗಳನ್ನು ಸಂಬಂಧೀಕರಿಸಿ ಅಧ್ಯಯನ ಮಾಡುವಂತಹ ಪ್ರಯತ್ನ.
This is all about the 2.2. Next, that is 2.3. Here we have to discuss regarding to the conventional school activities and daily routine of school and classroom with reference to multiculturalism. ಮಲ್ಟಿಕಲ್ಚುರಾಲಿಸಮ್ ಬಹುಸಾಂಸ್ಕೃತಿಕವಾದಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಶಾಲೆಯಲ್ಲಿ ನಡೆಯುವಂತಹ ಶಾಲಾ ಚಟುವಟಿಕೆಗಳು ಅಥವಾ ತರಗತಿಯ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವುದು ಕನ್ವೆನ್ಷನಲ್ ಸ್ಕೂಲ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ. ಅಂದರೆ ಸಾಂಪ್ರದಾಯಿಕ ಶಾಲಾ ಚಟುವಟಿಕೆಗಳು ಯಾವುದಕ್ಕೆ ಬಹುಸಾಂಸ್ಕೃತಿಕವಾದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ಚಟುವಟಿಕೆಗಳನ್ನು ಶಾಲೆಗಳಲ್ಲಿ ನಿರ್ವಹಿಸಬೇಕು ಎನ್ನುವುದು ಈ ಅಂಶಗಳಲ್ಲಿ ತಿಳಿದು ಬರ್ತದೆ. ನೆಕ್ಸ್ಟ್ ಒನ್ ಈಸ್ 2.4. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹಿಯರ್ ಯು ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ನ್ಯಾಷನಲಿಸಮ್, meaning and importance of the nationalism, meaning and importance of the universalism, meaning and importance of the secularism, and also their interrelation with the education. ರಾಷ್ಟ್ರೀಯತೆ, ಸಾರ್ವತ್ರಿಕತೆ, ಜಾತ್ಯತೀತತೆ, ಅವುಗಳ ಅರ್ಥ, ಪರಿಕಲ್ಪನೆಗಳು, ಗುಣಲಕ್ಷಣಗಳನ್ನು ಅಧ್ಯಯನ ಮಾಡೋದರ ಜೊತೆಗೆ ಅವೆಲ್ಲವೂ ಕೂಡ ಅವೆಲ್ಲ ವಿಚಾರಗಳು ಕೂಡ ಶಿಕ್ಷಣದ ಜೊತೆ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಎಂಬುದನ್ನು ಅಧ್ಯಯನ ಮಾಡುವಂಥ ಪ್ರಯತ್ನ ಈ ಯೂನಿಟ್ನಲ್ಲಿ ನಡೆಯುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಸೆಕೆಂಡ್ ಯೂನಿಟ್, ದಟ್ ಈಸ್ ದ ಸೋಷಿಯಾಲಜಿಕಲ್ ಬೇಸಿಸ್ ಆಫ್ ಕರಿಕ್ಯುಲಮ್ ಡೆವಲಪ್ಮೆಂಟ್. ಇದೆಲ್ಲ ವಿಚಾರಗಳು ಕೂಡ ಘಟಕ 2ರಲ್ಲಿ ಬರುವಂತಹ ವಿಚಾರಗಳಾಗಿವೆ. ದ ನೆಕ್ಸ್ಟ್ ಒನ್ ಈಸ್ ದ ಥರ್ಡ್ ಯೂನಿಟ್, ದಟ್ ಈಸ್ ದಿ ಯೂನಿಟ್ ನಂಬರ್ 3, ದ ಪ್ರೊಸೆಸ್ ಆಫ್ ಕರಿಕ್ಯುಲಮ್ ಡೆವಲಪ್ಮೆಂಟ್. ಪ್ರೊಸೆಸ್ ಆಫ್ ಕರಿಕ್ಯುಲಮ್ ಡೆವಲಪ್ಮೆಂಟ್, ಪಠ್ಯಕ್ರಮ ಅಭಿವೃದ್ಧಿಯ ಪ್ರಕ್ರಿಯೆಗಳು. ಇದರಲ್ಲಿ ಕೂಡ 5 ಮುಖ್ಯ ಉಪಘಟಕಗಳನ್ನು ಹೊಂದಿದೆ. ದಟ್ ಈಸ್ ದ 3.1 ಈಸ್ ದ ಕರಿಕ್ಯುಲಮ್. ಹಿಯರ್ ವಿ ಹ್ಯಾವ್ ಟು ನೋ ಅಬೌಟ್ ದ ಮೀನಿಂಗ್ ಅಂಡ್ ಕಾನ್ಸೆಪ್ಟ್ ಆಫ್ ದಿ ಕರಿಕ್ಯುಲಮ್ and also the importance of curriculum and the basis of the curriculum construction or the curriculum development. 3.1ನಲ್ಲಿ ಬಳಕೆ ಮಾಡ್ತಕ್ಕಂಥ ಮುಖ್ಯ ಅಂಶಗಳು ಏನು ಅಂದರೆ, ಈಗಾಗಲೇ ನೀವು ಇದನ್ನು ಅಧ್ಯಯನ ಮಾಡಿದಿರಿ, ಮೆಥಡ್ನಲ್ಲಿ ಬಂದಿರ್ತದೆ. ಸಾಮಾನ್ಯವಾಗಿ ಮೆಥಡ್ನಲ್ಲಿ ಕರಿಕ್ಯುಲಮ್ ಬಗ್ಗೆ ಎಲ್ಲರೂ ಕೂಡ ಹೇಳಿರ್ತಾರೆ. ಅದೇ ವಿಚಾರಗಳು ಕೂಡ ಮತ್ತೆ ಇಲ್ಲಿ ಪುನರಾವರ್ತನೆಯಾಗಿ ಬರ್ತದೆ. ಪಠ್ಯಕ್ರಮದ ಅರ್ಥ, ಅದರ ಪ್ರಾಮುಖ್ಯತೆ ಮತ್ತು ಪಠ್ಯಕ್ರಮದ ಅಭಿವೃದ್ಧಿ ಮಾಡುವ ಅಂಶಗಳು, ಇದು ಬೇಕಾದರೆ ನಿಮಗೆ ಹೊಸದಾಗಿರ್ಬೋದು. ಪಠ್ಯಕ್ರಮವನ್ನು ಅಭಿವೃದ್ಧಿ ಮಾಡುವ ತಳಹದಿಗಳು, ಬೇಸಸ್ ಮೀನ್ಸ್ ತಳಹದಿಗಳು, ಬೇಸಿಸ್ ಆಫ್ ದ ಕರಿಕ್ಯುಲಮ್. ನೆಕ್ಸ್ಟ್ 3.2, ದ ಸ್ಟೇಜಸ್ ಆಫ್ ಕರಿಕ್ಯುಲಮ್ ಕನ್ಸ್ಟ್ರಕ್ಷನ್. ದ ಬೇಸಿಸ್ ಆಫ್ ಕರಿಕ್ಯುಲಮ್ ಆ್ಯಂಡ್ ಆಲ್ಸೋ ದ ಸ್ಟೇಜಸ್ ಆಫ್ ಕರಿಕ್ಯುಲಮ್ ಇಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಒನ್ ಆ್ಯಂಡ್ ಅದರ್. ಸಾಮಾನ್ಯವಾಗಿ ಸ್ಟೇಜಸ್ ಅಂದರೆ ಹಂತಗಳು ಅಂತ ಕರಿತೇವೆ. ಪಠ್ಯಕ್ರಮ ರಚನೆ ಅದು ಪಠ್ಯಕ್ರಮ ಅಭಿವೃದ್ಧಿ, ಪಠ್ಯಕ್ರಮ ರಚನಾ ಹಂತಗಳು 3.2. 3.3, ದ ರೋಲ್ ಆಫ್ ಕರಿಕ್ಯುಲಮ್ ಇನ್ ಎಫೆಕ್ಟಿವ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್. ರೋಲ್ ಆಫ್ ಕರಿಕ್ಯುಲಮ್ ಇನ್ ಎಫೆಕ್ಟಿವ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್. ಪರಿಣಾಮಕಾರಿ ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಪಠ್ಯಕ್ರಮದ ಪಾತ್ರ. ಕಲಿಕೆ ಎಫೆಕ್ಟಿವ್ ಆಗಿರಬೇಕಾದ್ರೆ ಅಥವಾ ಬೋಧನೆ ಎಫೆಕ್ಟಿವ್ ಆಗಿರಬೇಕಾದ್ರೆ ಯಾವ ರೀತಿಯಾಗಿ ಪಠ್ಯಕ್ರಮ ಪಾತ್ರವನ್ನು ನಿರ್ವಹಿಸುತ್ತೆ ಎಂಬುದು ಇದರ ವಿಚಾರ. ದ 3.4 ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಏಮ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಕರಿಕ್ಯುಲಮ್. ರಿಲೇಷನ್ಶಿಪ್ ಬಿಟ್ವೀನ್ ದ ಏಮ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಕರಿಕ್ಯುಲಮ್. ಶಿಕ್ಷಣ ಮತ್ತು ಪಠ್ಯಕ್ರಮದ ನಡುವೆ ಇರುವಂಥ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡುತ್ತೇವೆ. ಶಿಕ್ಷಣದ ಗುರಿಗಳು ಮತ್ತು ಪಠ್ಯಕ್ರಮದ ನಡುವಿನ ಸಂಬಂಧವನ್ನು ಕುರಿತು ಈ ಉಪಘಟಕಾಂಶದಲ್ಲಿ ಅಧ್ಯಯನ ಮಾಡುವ ಪ್ರಯತ್ನ ಮಾಡುತ್ತೇವೆ. 3.5, ದ ಟೀಚರ್ಸ್ ರೋಲ್ ಇನ್ ಕರಿಕ್ಯುಲಮ್ ಕನ್ಸ್ಟ್ರಕ್ಷನ್. ಟೀಚರ್ಸ್ ರೋಲ್ ಇನ್ ಕರಿಕ್ಯುಲಮ್ ಕನ್ಸ್ಟ್ರಕ್ಷನ್. ಪಠ್ಯಕ್ರಮ ರಚನೆಯಲ್ಲಿ ಶಿಕ್ಷಕರ ಪಾತ್ರ ಏನು ಎಂಬುದನ್ನು ಕುರಿತು ಕೂಡ ಈ ಘಟಕದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. 3.6, ದ ಕರಿಕ್ಯುಲಮ್ ಆ್ಯಂಡ್ ಡಿಸಿಪ್ಲಿನ್. ಪಠ್ಯಕ್ರಮ ಮತ್ತು ಶಿಸ್ತು. ಶಿಸ್ತು ಅಂದರೆ ನಿಮಗೆ ಹೇಳ್ತೀವಲ್ಲ ಆ ಶಿಸ್ತು ಅಲ್ಲ. ಶಿಸ್ತು ದಿಸ್ ಇಸ್ ದ ರಿಗಾರ್ಡಿಂಗ್ ಟು ದ ಸಬ್ಜೆಕ್ಟ್ ಡಿಸಿಪ್ಲಿನ್, ಸೈನ್ಸ್ ಡಿಸಿಪ್ಲಿನ್, ಆರ್ಟ್ಸ್ ಡಿಸಿಪ್ಲಿನ್,
ಈ ಥರ ಬರುವಂಥ ವಿಚಾರಗಳು ಕರಿಕ್ಯುಲಮ್ನಲ್ಲಿ ಬೇರೆ ಬೇರೆ ಡಿಸಿಪ್ಲಿನಿಗೆ ಸಂಬಂಧಪಟ್ಟಂತೆ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅನ್ನೋ ವಿಚಾರಗಳಾಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಥರ್ಡ್ ಯೂನಿಟ್, ದಟ್ ಈಸ್ ದಿ ಪ್ರೋಸೆಸ್ ಆಫ್ ಕರಿಕ್ಯುಲಮ್ ಡೆವಲಪ್ಮೆಂಟ್. The last unit, that is the unit number 4, the vision and mission in relation to curriculum and reconstruction of society. Vision and mission in relation to curriculum and reconstruction of society. ಸಮಾಜದ ಪುನರ್ರಚನೆಯಲ್ಲಿ ಪಠ್ಯಕ್ರಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹೊಂದಿರುವ ಧ್ಯೇಯ ಮತ್ತು ದೃಷ್ಟಿಗಳು ಯಾವ್ಯಾವ ರೀತಿಯ ದೃಷ್ಟಿಯನ್ನಿಟ್ಟುಕೊಂಡು ಅಥವಾ ಉದ್ದೇಶಗಳನ್ನಿಟ್ಟುಕೊಂಡು ಸಮಾಜದ ಪುನರ್ರಚನೆಗೆ ಅನುಗುಣವಾಗಿ ಪಠ್ಯವಸ್ತುವನ್ನು ಸಿದ್ಧಗೊಳಿಸಬೇಕು ಅನ್ನುವಂಥದ್ದು ಇದರ ಮುಖ್ಯ ಅಂಶ. ದ ಫಸ್ಟ್ ಒನ್ ಈಸ್ ಇಟ್ ಈಸ್ ಆಲ್ಸೋ ಇನ್ಕ್ಲೂಡ್ಸ್ ದ 4 ಸಬ್ ಟಾಪಿಕ್ಸ್. ಇದು ಕೂಡ 4 ಮುಖ್ಯವಾಗಿರ್ತಕ್ಕಂಥ ಉಪ ಘಟಕಗಳನ್ನು ಹೊಂದಿದೆ. ದ ಒನ್ ಈಸ್ ಡಿಸೈನಿಂಗ್ ವಿಷನ್ ಆ್ಯಂಡ್ ಮಿಷನ್ ಫಾರ್ ಕರಿಕ್ಯುಲಮ್ ಡೆವಲಪ್ಮೆಂಟ್. ಡಿಸೈನಿಂಗ್ ವಿಷನ್ ಆ್ಯಂಡ್ ಮಿಷನ್ ಫಾರ್ ದಿ ಕರಿಕ್ಯುಲಮ್ ಡೆವಲಪ್ಮೆಂಟ್. ಪಠ್ಯಕ್ರಮ ಅಭಿವೃದ್ಧಿಗೆ ಧ್ಯೇಯ ಮತ್ತು ದೃಷ್ಟಿಗಳನ್ನು ವಿನ್ಯಾಸಗೊಳಿಸುವುದು. ದೃಷ್ಟಿ ಅಂದರೆ ಉದ್ದೇಶಗಳು ಅಥವಾ ವ್ಯೂ ಅಂತ ಕರಿತೀವಿ ನಾವು, ಓವರ್ ವ್ಯೂ. ಆ ದೃಷ್ಟಿ ಮತ್ತು ವಿನ್ಯಾಸ ಮಾಡಿಸುವಂಥ ಪ್ರಯತ್ನ ಅದು ಹೇಗಿರಬೇಕು ಅನ್ನೋದನ್ನು ಅಧ್ಯಯನ ಮಾಡುತ್ತೇವೆ. ದ 4.2 ದ ವೇರಿಯಸ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ರೀಕನ್ಸ್ಟ್ರಕ್ಷನ್ ಆಫ್ ಸೊಸೈಟಿ. ಸಾಮಾನ್ಯವಾಗಿ ಸಮಾಜದ ಪುನರ್ರಚನೆಯಲ್ಲಿ ಪರಿಣಾಮ ಬೀರಬಹುದಾದಂತಹ ವಿವಿಧ ರೀತಿಯ ಸಹಪಠ್ಯ ಚಟುವಟಿಕೆಗಳು. ಸಮಾಜದ ಪುನರ್ರಚನೆಗೆ ಯಾವ ರೀತಿಯ ಸಹಪಠ್ಯ ಚಟುವಟಿಕೆಗಳು ಸಹಾಯಕವಾಗುತ್ತೆ ಎನ್ನುವುದನ್ನು ಕುರಿತು ಪುನರ್ರಚನೆ ಮಾಡುವಂಥ ಅಧ್ಯಯನ ಮಾಡಲಿಕ್ಕೆ ಇಲ್ಲಿ 4.2 ಸಹಾಯಕ ಆಗುತ್ತೆ. 4.3 ಈಸ್ ಇಂಪ್ಯಾಕ್ಟ್ ಆಫ್ ಐಡಿಯಾಲಜಿ ಆ್ಯಂಡ್ ಪವರ್ ಆನ್ ಕರಿಕ್ಯುಲಮ್. 4.4 ಈಸ್ ದ ಪ್ರೋಸೆಸ್ ಆರ್ ಸ್ಟೆಪ್ಸ್ ಆಫ್ ಕ್ರಿಟಿಕಲ್ ಅನಾಲಿಸಿಸ್ ಆಫ್ ಟೆಕ್ಸ್ಟ್ ಬುಕ್. Steps of critical analysis of the children literature. Process of critical analysis of the handbooks. The process of critical analysis of the TLM and other materials of the teaching. ಸಾಮಾನ್ಯವಾಗಿ ಈ ಥರದ 3ನೇ ಅಂಶಗಳಲ್ಲಿ ನಾವು ನೋಡಿದರೆ 4.3 ಏನು ಹೇಳುತ್ತೆ ಅಂದರೆ ಆದರ್ಶ ಮತ್ತು ಅಧಿಕಾರ ಪಠ್ಯಕ್ರಮದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ. ಇಂಪ್ಯಾಕ್ಟ್ ಆಫ್ ದ ಐಡಿಯಾಲಜಿ ಆ್ಯಂಡ್ ಪವರ್ ಆನ್ ಕರಿಕ್ಯುಲಮ್. ಬೇರೆ ಬೇರೆ ರೀತಿಯ ಆದರ್ಶಗಳು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಪಠ್ಯಕ್ರಮ ರಚನೆ ಮಾಡಲಿಕ್ಕೆ ಸಹಾಯಕವಾಗುತ್ತೆ. ಐಡಿಯಾಲಜಿ ಮೀನ್ಸ್ ಆದರ್ಶಗಳು ಅಥವಾ ಒಂದು ಆದರ್ಶ ತತ್ವ ಅಂತ. ಪವರ್ ಅಂದರೆ ಅಧಿಕಾರ ಅಂದರೆ ಯಾವ್ಯಾವ ಪಕ್ಷ ಅಂತ ಬರುತ್ತೆ, ಅದನ್ನು ಮುಂದೆ ಚರ್ಚೆ ಮಾಡೋಣ. ದೆನ್ ಪಠ್ಯಪುಸ್ತಕವನ್ನು ವಿಮರ್ಶೆ ಮಾಡುವಂತಹ ಹಂತಗಳು ಅಥವಾ ಪ್ರಕ್ರಿಯೆಗಳು. ಚಿಲ್ಡ್ರನ್ ಲಿಟ್ರೇಚರ್ ಮಕ್ಕಳ ಸಾಹಿತ್ಯವನ್ನು ವಿಮರ್ಶೆ ಮಾಡುವಂತಹ ಹಂತ ಮತ್ತು ಪ್ರಕ್ರಿಯೆ. ಶಿಕ್ಷಕರ ಕೈಪಿಡಿ ಅದರ ಪ್ರಕ್ರಿಯೆ ಮತ್ತು ವಿಮರ್ಶೆ ಮಾಡುವಂಥ ಹಂತಗಳು ಮತ್ತು ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ವಿಮರ್ಶೆ ಮಾಡೋದು ಹಾಗೆ ಅದರ ಹಂತಗಳು. ದಿಸ್ ಈಸ್ ಆಲ್ ಅಬೌಟ್ ದ 4.4. ದ 4.5 ಈಸ್ ದ ಇವ್ಯಾಲ್ಯುವೇಷನ್ ಆಫ್ ಕರಿಕ್ಯುಲಮ್. 5ನೇ ಉಪ ಅಂಶವಾಗಿ ನೋಡೋದಾದರೆ ಪಠ್ಯಕ್ರಮದ ಮೌಲ್ಯಮಾಪನ ಎಂಬುದು ಮತ್ತೊಂದು ಮುಖ್ಯ ವಿಚಾರವಾದ ವಸ್ತುವಾಗಿದೆ. ಪಠ್ಯಕ್ರಮವನ್ನು ಹೇಗೆ ಮೌಲ್ಯಮಾಪನ ಮಾಡ್ತಾರೆ, ಅದಕ್ಕೆ ಪ್ರೊಸೀಜರ್ ಏನಿದೆ ಎನ್ನುವುದು. 4.6 ಈಸ್ ದ ಬ್ರಾಡ್ ಡಿಟರ್ಮಿನೆಂಟ್ಸ್ ಆಫ್ ಕರಿಕ್ಯುಲಮ್ ಮೇಕಿಂಗ್. ಪಠ್ಯಕ್ರಮವನ್ನು ನಿರ್ಮಾಣ ಮಾಡುವಲ್ಲಿ ಕೈಗೊಳ್ಳಬೇಕಾಗಿರುವಂತಹ ವಿಶಾಲವಾದ ನಿರ್ಣಾಯಕಗಳು ಅಥವಾ ನಿರ್ಧಾರಕಗಳು ಅಂತ ಕರೀತಾರೆ ಅವನ್ನ, ಡಿಟರ್ಮಿನೆಂಟ್ಸ್. ಯಾವ ರೀತಿ ನಿರ್ಧಾರ ಕೈಗೊಂಡು ಪಠ್ಯಪುಸ್ತಕ ರಚನೆ ಮಾಡಬೇಕು ಅಟ್ ದಿ ನ್ಯಾಷನಲ್ ಲೆವೆಲ್, ಅಟ್ ದಿ ಸ್ಟೇಟ್ ಲೆವೆಲ್ ಆ್ಯಂಡ್ ಆಲ್ಸೋ ದ ಇಂಟರ್ನ್ಯಾಷನಲ್ ಲೆವೆಲ್. ರಿಗಾರ್ಡಿಂಗ್ ಟು ಅವರ್ ಕಂಟ್ರಿ ವಿ ಹ್ಯಾವ್ ಟು ಟೇಕ್ ಇನಿಷಿಯೇಷನ್ ರಿಗಾರ್ಡಿಂಗ್ ಟು ದ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಲೆವೆಲ್. What are the national priorities? What are the national priorities regarding to the economic necessities, technological necessities, cultural orientations, and in relation to the international context? 4.6ನಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ತೊಡಕೊಂಡ್ರೆ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪಠ್ಯಪುಸ್ತಕವನ್ನು ನಿರ್ಮಾಣ ಮಾಡುವಂತಹ ವ್ಯಕ್ತಿಗಳಾಗಲಿ ಅಥವಾ ಸಮಿತಿಗಳಾಗಲಿ ಕೈಗೊಳ್ಳಬಹುದಾದಂತಹ ವಿಶಾಲವಾದ ನಿರ್ಣಾಯಕ ಅಂಶಗಳು ಯಾವುದು,
ಅಥವಾ ನಿರ್ಧಾರಕ ಅಂಶಗಳು ಯಾವುದು? ಅದರಲ್ಲಿ ರಾಷ್ಟ್ರೀಯ ಆದ್ಯತೆ, ಆರ್ಥಿಕ ಆದ್ಯತೆ ಅಥವಾ ಆರ್ಥಿಕ ಸ್ಥಾನಮಾನ, ತಾಂತ್ರಿಕ ಆದ್ಯತೆ ಹಾಗೂ ಸಾಂಸ್ಕೃತಿಕ ಆದ್ಯತೆಗಳನ್ನು ಪರಿಗಣಿಸಿದ್ದಾರೆಯೇ ಇಲ್ಲವೇ ಅದರ ಜೊತೆಗೆ ಅಂತಾರಾಷ್ಟ್ರೀಯ ಸಂದರ್ಭಗಳನ್ನು ಪಠ್ಯಪುಸ್ತಕ ರಚನೆ ಮಾಡುವಂಥ ವ್ಯಕ್ತಿಗಳು ನಿರ್ಧಾರ ಮಾಡಿಕೊಂಡಿದ್ದಾರಾ ಅನ್ನುವಂಥದ್ದು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಯೂನಿಟ್ ನಂಬರ್ 4. ಇದೆಲ್ಲ ವಿಚಾರ ವಸ್ತುಗಳು ಕೂಡ 4ನೇ ಯೂನಿಟ್ಟಿಗೆ ಸಂಬಂಧಪಟ್ಟಂತಹ ವಿಚಾರ ವಸ್ತುಗಳಾಗಿವೆ. ಮುಂದಿನ ತರಗತಿಯಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಷಯದಲ್ಲಿ ಬರಬಹುದಾಗಿರ್ತಕ್ಕಂತಹ ಸೆಮಿನಾರ್ಗಳಾಗಲಿ ಅಥವಾ ಪ್ರಾಕ್ಟಿಕಮ್ಗಳಾಗಲಿ ಅದರ ಬಗ್ಗೆ ಚರ್ಚೆ ಮಾಡೋದರ ಜೊತೆಗೆ ಪ್ರತಿನಿತ್ಯ ಹಂತ ಹಂತವಾಗಿ ಈ ಪಠ್ಯಕ್ರಮವನ್ನು ನಾವು ವಿಡಿಯೋ ಕ್ಲಿಪ್ಪಿಂಗ್ಸ್ ಅಥವಾ ನೋಟ್ಸ್ ಅಥವಾ ಮತ್ತಾವುದೋ ಅಂಶಗಳ ಮುಖೇನ ನಿಮಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡುತ್ತೇವೆ. ನಿಮ್ಮ ಅಧ್ಯಯನ ಸದಾ ಹೀಗೆ ಇರಲಿ ಎಂದು ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೇನೆ.